ನಿತ್ಯಾನಂದಂ. ಇವತ್ತು ನಾನು ಈ ವಿಡಿಯೋನ ಮಾಡ್ತಿರೋದೇ ಎಲ್ಲರೂ ನಾಳಿನ ಸಮಾರಂಭದ ದಿನವಾದ ಗುರುಪೂರ್ಣಿಮೆಗೆ ಭಗವಾನರ ಸತ್ಸಂಗ ಏನಿರುತ್ತೆ ಅದರಲ್ಲಿ ಭಾಗವಹಿಸಿ ಭಗವಾನರ ಪ್ರತ್ಯಕ್ಷ ದರ್ಶನವನ್ನು ಆಶೀರ್ವಾದವನ್ನು ಪಡೀಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ. ಭಗವಾನರು ನಿಮ್ಮ ಜೀವನದಲ್ಲಿರೋದ್ರಿಂದ, ಗುರುಗಳು ನಿಮ್ಮ ಜೀವನದಲ್ಲಿರೋದ್ರಿಂದ ನಿಮಗೆ ಎಲ್ಲ ಥರದಲ್ಲೂ ಕೂಡ ಅನುಕೂಲ ಆಗುತ್ತೆ. ಅದು ನೀವು ತಂದೆ ತಾಯಿಗಳಾಗಿದ್ದು ನಿಮ್ಮ ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅಂತಂದರೆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಹಾದಿ ತೋರಿಸೋದಕ್ಕೆ ಅವರಿಗೆ ಗುರುಗಳು ಬೇಕು, ಜ್ಞಾನೋದಯವಾದ ಗುರುಗಳು ಬೇಕು. ನನ್ನ ಇಬ್ಬರು ಮಕ್ಕಳನ್ನು ಭಗವಾನರ ನಿತ್ಯಾನಂದ ಗುರುಕುಲದಲ್ಲಿ ಓದಿದ್ದು. ನನ್ನ ಮೊದಲನೇ ಮಗನಿಗೆ ತುಂಬ ತಲೆನೋವಿನ ತೊಂದರೆ ಇತ್ತು. ಯಾವಾಗ ನೋಡಿದ್ರು ತಲೆನೋವು. ಈಗಿನ ಮಕ್ಕಳು ಎಲ್ಲರಿಗೂ ಗೊತ್ತೇ ಇದೆ, ಸರಿಯಾದ ತಿನ್ನೋ ಅಭ್ಯಾಸ ಇರೋದಿಲ್ಲ. ಅವ್ರಿಗೆ ಬರೀ ಆಚೆ ಕಡೆ ತಿಂಡಿ ತಿನಿಸುಗಳೇ ಬೇಕು, ಬೇಕ್ರಿ ತಿಂಡಿ, ಕರೆದಿರೋ ತಿಂಡಿ ಇಂಥವೇ ಬೇಕು. ಅವ್ರಿಗೆ ಒಳ್ಳೆ ತಿಂಡಿ ತಿನಿಸುಗಳು ಬೇಕಾಗಿರಲ್ಲ. ನನ್ನ ಮಗನೂ ಹಾಗೆ ಇದ್ದ, ಏನೂ ಸರಿಯಾಗಿರೋ ತಿಂತಾ ಇರಲಿಲ್ಲ. ಹಾಗಾಗಿ ತುಂಬ ಗ್ಯಾಸ್ಟ್ರಿಕ್ ಆಗಿ ತುಂಬ ತಲೆನೋವು ಬರ್ತಿತ್ತು, ಸೈನಸೈಟಿಸ್ ಆಗ್ತಿತ್ತು ಅವನಿಗೆ. ಅವನು ಗುರುಕುಲನ ಸೇರಿದಾಗ ಎಂಜಿನಿಯರ್ಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅವನು ಭಾಗವಹಿಸ್ತಿದ್ದಾಗ ಭಗವಾನರ ಹತ್ರ ದರ್ಶನಕ್ಕೆ ಹೋದಾಗ ಅವನು ಭಗವಾನರನ್ನ ಕೇಳ್ದ, ಸ್ವಾಮೀಜಿ ನನಗೆ ತಲೆನೋವನ್ನ ಹೀಲ್ ಮಾಡಿ ಅಂಥೇಳಿ. ಆವಾಗ ಅವನು ಹೀಲ್ ಮಾಡಿದ್ದು. ಮತ್ತು ಯಾವತ್ತೂ ಯಾವುದೇ ಥರನೂ ಅವ್ನಿಗೆ ಇದುವರೆಗೂ ತಲೆನೋವು ಅಂತ ಅಪರೂಪಕ್ಕೆ ಬರುತ್ತೆ, ಅಪರೂಪಕ್ಕೆ ಎಲ್ಲರಿಗೂ ತಲೆನೋವು ಬರುತ್ತೆ, ಅಥವಾ ಪದೇ ಪದೇ ತಲೆನೋವು ಬರೋದಾಯಿತು, ಗ್ಯಾಸ್ಟ್ರಿಕ್ ಆಯಿತು, ಯಾವ ಥರದ ಒಂದು ಸಮಸ್ಯೆ ಕೂಡ ಇಲ್ಲದಂಗೆ ಆರೋಗ್ಯವಾಗಿದ್ದಾನೆ. ಮತ್ತು ಭಗವಾನರ ಗುರುಕುಲದಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ, ಮಕ್ಕಳು ಸರಿಯಾದ ದಾರಿಯನ್ನು ತಿಳ್ಕೊಳ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಳ್ತಾರೆ. ಪ್ರತಿಯೊಂದು ತಂದೆ ತಾಯಿಗೂ ಈ ಅವಕಾಶ ಇದೆ. ಭಗವಾನರ ಗುರುಕುಲಗಳಿದೆ ಮತ್ತು ಆನ್ಲೈನ್ ಪ್ರೋಗ್ರಾಮ್ಸ್ ನಡೀತಿರುತ್ತೆ. ಖಂಡಿತ ನಿಮ್ಮ ಮಕ್ಕಳನ್ನ ಅದಕ್ಕೆ ಹಾಕಿ ನಿಮ್ಮ ಮಕ್ಕಳು ಸುಂದರವಾಗಿ ಅರಳೋದನ್ನು ನೀವು ನೋಡ್ಬೋದು. ಇದಕ್ಕೆ ಮೊದಲನೇ ಹೆಜ್ಜೆ ನಾಳೆ ಇರೋವಂಥ ಗುರುಪೂರ್ಣಿಮೆಗೆ ನೀವು ಭಾಗವಹಿಸೋದು ತುಂಬ ಮುಖ್ಯ. ನೀವು ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿ ಉತ್ತರಹಳ್ಳಿಲಿ ಒಂದು ಸೆಂಟರ್ ಇದೆ, ಬನಶಂಕರಿಲಿ ಒಂದು ಸೆಂಟರ್ ಇದೆ, ಈ ಥರ ಬೇರೆ ಬೇರೆ ಸೆಂಟರ್ಸ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಬಂದು ನಮ್ಮ ದೇವಸ್ಥಾನದಲ್ಲಿ ಭಾಗವಹಿಸಿ ನೀವು ಕೂಡ ಭಗವಾನರ ಪ್ರತ್ಯಕ್ಷ ದರ್ಶನವನ್ನು ನೋಡಿ ಆಶೀರ್ವಾದವನ್ನು ಪಡಿಬೋದು. ನೀವು ಪ್ರತ್ಯಕ್ಷವಾಗಿ ಬರೋದಕ್ಕೆ ಆಗೋದಿಲ್ಲ ಅಂತಂದರೆ ಆನ್ಲೈನಲ್ಲಿ ಝೂಮಲ್ಲಿ ಕೂಡ, ಯೂಟ್ಯೂಬ್, ಫೇಸ್ಬುಕ್, ಪ್ರತಿಯೊಂದು ಸೋಷಿಯಲ್ ಮೀಡಿಯಾಲಿ ಕೂಡ ಈ ಪ್ರೋಗ್ರಾಮ್ ಇರುತ್ತೆ. ಖಂಡಿತ ಭಾಗವಹಿಸಿ ಭಗವಾನರ ಅನುಗ್ರಹವನ್ನು ಪಡೆಯಿರಿ. ನಿತ್ಯಾನಂದಂ.